ಸೊ ನೀವು ಫ್ಯೂ ವರ್ಡ್ಸ್ ಅಲ್ಲಿ ಹೇಳಿ ಅಂತ ಹೇಳ್ತೀರಾ, ಬಟ್ ನೀವು ಆ ತರ ಹೇಳ್ತಾ ಹೋದ್ರೆ ದಿನ ಇಡೀ ನಾವು ಇಲ್ಲೇ ಕೂರ್ಬೇಕಾಗುತ್ತೆ. ಬಿಕಾಸ್ ಸಾಲಲ್ಲ ಟೈಮ್. ಏನಕ್ಕೆ ಅಂತ ಹೇಳಿದ್ರೆ 8 ವರ್ಷದ ಹಿಂದೆ ಸೊ ಶ್ವೇತಾ ಯಾರು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ನನಗೇನಂದ್ರೆ ನನ್ನ ಮಕ್ಳು ಎಜುಕೇಶನ್ ಮಾಡಿಸ್ಬೇಕನ್ನ ಅಷ್ಟು ನನ್ನ ತಲೆಯಲ್ಲಿರೋದು. 3 ಊಟನೂ ಕೊಡ್ತೀವಿ ಅನ್ನೋ ಪರಿಸ್ಥಿತಿ ನಾವು ಅವತ್ತಿದ್ವಿ. ನನ್ನ ಮಗಳಿಗೆ 250 ರೂಪಾಯಿ ಡ್ರೆಸ್ ಕೂಡ ನಂತರ ಪರಿಸ್ಥಿತಿ ಇರ್ಲಿಲ್ಲ ಅವತ್ತು. ತನಕ 5 years ಜರ್ನಿ ಕಂಪ್ಲೀಟ್ ಆಗಿರೋದು. ಬಟ್ ಏನೇನು ಜಾಯ್ನ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಫಾದರ್ ಹೆಲ್ತ್ ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ನಾನು ಜಾಯ್ನ್ ಆಗಿದ್ದೆ. ಸರಿ ಅಲ್ವಾ, ಈಗ ಒಂದು ಹುಡುಗಿ ಅರ್ನಿಂಗ್ಸ್ ಅಂಡ್ ಲರ್ನಿಂಗ್ಸ್ ಮಾಡ್ಬೇಕು ಅಂದ್ರೆ ಅವಳಿಗೆ ಒಂದು ವೇದಿಕೆ ಬೇಕು. ವರ್ಕ್ ಮಾಡೋದಕ್ಕೆ ಅವಳದೇ ಒಂದು ಎಬಿಲಿಟಿ ತೋರ್ಸೋದಕ್ಕೆ ಒಂದು ವೇದಿಕೆ ಬೇಕು. ಬಟ್ ಬೇರೆ ಕಡೆ ಎಲ್ಲಿ ಹೋದ್ರೂ ಸಿಗಲ್ಲ ಆ ವೇದಿಕೆ. ನಾವ್ ಏನೋ ಮಾಡ್ತೀವಿ, ನಮ್ಮಲ್ಲಿ ಏನೋ ಒಂದು ಥಾಟ್ ಇದೆ, ಅದನ್ನ ನಾವು ತೋರ್ಸ್ಬೇಕು, ಬಟ್ ಆಗಲ್ಲ. ಇಲ್ಲಿ Aged.com ಅಲ್ಲಿ ಎಲ್ಲರಿಗೂ ಒಂದು ಅವಕಾಶ ಇದೆ. ಬಟ್ ಇಲ್ಲಿಗೆ ನಾನು ಫಸ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ. ಇಲ್ಲಿ ಸಿಗುವಂತ ಫ್ರೀಡಮ್ ನನಗೆ ಅಲ್ಲಿ ಸಿಕ್ಕಿಲ್ಲ, ಮತ್ತೆ ಎಂಜಾಯ್ಮೆಂಟ್ ಎಲ್ಲೂ ಸಿಕ್ಕಿಲ್ಲ. ಇಲ್ಲಿಗೆ ಬಂದು ನಾನು ಜಾಸ್ತಿನೇ ಅರ್ನ್ ಮಾಡಿದ್ದೀನಿ. ಇಲ್ಲಿ 8 ವರ್ಷದಲ್ಲಿ ವರ್ಕ್ ಮಾಡ್ತಿದ್ದೀನಿ. ಏನಕ್ಕಂತ ಹೇಳಿದ್ರೆ 1-2 ವರ್ಷದಲ್ಲಿ ಜಾಬ್ ಚೇಂಜ್ ಆಗುತ್ತೆ, ಬಟ್ ನಾನು ಏನು ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ ಅಂತ ಒಂದು ಕಾನ್ಫಿಡೆನ್ಸ್ ಅನ್ನ ನನಗೆ ವಿಜಯ್ ಸರ್ ಕೊಟ್ಟಿದ್ದಾರೆ, ಆಕಾಶ್ ಬಾಸ್ ಕೊಟ್ಟಿದ್ದಾರೆ. ನನ್ನಲ್ಲಿ ಇವತ್ತು ಏನಿಲ್ಲ ಶ್ವೇತಾ ಏನು, ಇವತ್ತು ಇಡೀ ಕರ್ನಾಟಕದಲ್ಲಿ ಶ್ವೇತಾ ಯಾರು ಅಂದ್ರೆ ನನಗೆ ಒಂದು ಕಾಲ್ ಬಂದು ಮ್ಯಾಮ್ ನನಗೆ ಫೈಲ್ ಕೊಡಿ, ಬಟ್ ಆ ಒಂದು ಕಾನ್ಫಿಡೆನ್ಸ್ ಅನ್ನ ಸರ್ ಕೊಟ್ಟಿದ್ದಾರೆ. ಕೆಲಸ ಅಂದ್ರೇನೆ ನಾನು ಅಂದ್ರೇನೆ ಕೆಲಸ ನನ್ನ ಲೆವೆಲಿಗೆ ನನ್ನ ರೆಡಿ ಮಾಡಿದ್ರು. ನಿಮಗೆ ಆಫೀಸಲ್ಲಿ ಹೆಡ್ ಮಾಸ್ಟರ್ ಸಿಕ್ಕಿದೆ ಅಲ್ಲ, ನೀವು ವರ್ಲ್ಡ್ ಪೂರ್ತಿ ಹೋದ್ರೂ ಸಿಗಲ್ಲ. ನನಗೆ ಗೊತ್ತಿರೋ ಹಾಗೆ Aged.com ಅಲ್ಲಿ ನಾವು ಏನ್ ಎಂಜಾಯ್ ಮಾಡ್ತೀವಲ್ಲ, ಆ ಎಂಜಾಯ್ಮೆಂಟ್ ನಿಮಗೆ ಎಲ್ಲೂ ಸಿಗಲ್ಲ ರೀ. ನಾನು ಇಷ್ಟು ಮಾತ್ರ ಹೇಳ್ಬಲ್ಲೆ. ಯಾವ ಕಾಲೇಜಲ್ಲಿ ಹೋದ್ರು, ಎಲ್ಲಿ ಸ್ಕೂಲ್ಸ್ ಅಲ್ಲಿ ಹೋದ್ರು ಎಲ್ಲೂ ಸಿಗಲ್ಲ. ಅವ್ರು ಆಸ್ ಎ ಬಾಸ್ ಆಗಿ ಇರೋದೇ ಇಲ್ಲ, ಆಸ್ ಎ ಫ್ರೆಂಡ್ಲಿ ಇರ್ತಾರೆ. ಸೊ ನಮ್ಗೆ ಬಂದಿದ್ದು ನಾವೆಲ್ಲ ಮರ್ತಿ ಇರ್ಬೋದು Aged.com ಜಾಯಿನ್ ಮಾಡ್ಕೊಂಡ್ರೆ. ಇಟ್ ಇಸ್ ಓನ್ ಫ್ಯಾಮಿಲಿ ಆಗ್ಬಿಟ್ಟಿದೆ Aged.com ಅನ್ನೋದು. ಇದು ನಮ್ದು ಒಂದ್ ಸೈಡ್ ಆಫ್ ಫ್ಯಾಮಿಲಿ. ಸರ್ ಅಂಡರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ನನಗೆ ಬಿಸ್ನೆಸ್ ಆಗಿಲ್ಲ ಅಂತ ಹೇಳಿ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಕೆಲಸ ಅಂದ್ರೇನೆ ನಾನು ಅಂದ್ರೇನೆ ಕೆಲಸ ನನ್ನ ಲೆವೆಲಿಗೆ ನಾನು ರೆಡಿ ಮಾಡಿದ್ರು. ಸರ್ ಮೇಡಮ್ ಬಹಳ ಸಪೋರ್ಟ್ ಮಾಡಿದ್ದಾರೆ. ಬಟ್ ಆದ್ರೆ ನನಗೆ ಹೆಸರು ಮತ್ತೆ ಶ್ವೇತಾ ಮೇಡಮ್ ಬಿಟ್ಕೊಡ್ಲಿಲ್ಲ. ನಿನ್ ಕೈಯಲ್ಲಿ ಆಗುತ್ತೆ, ನೀನ್ ಮಾಡು, ನಿನ್ ಕೈಯಲ್ಲಿ ನಾನು ಮಾಡಿಸ್ತೀನಿ, ನಿನ್ ಹಿಂದೆ ನಾನು ಇದ್ದೀನಿ ಅಂತ ಹೇಳಿ ಶ್ವೇತಾ ಮೇಡಮು ಮತ್ತೆ ವಿಜಯ್ ಸರ್ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ತನಕ ನನ್ನನ್ನ ಗೆಲ್ಲಿಸ್ಕೊಂಡು ಬಂದು ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ವಿಜಯ್ ಸರ್, ಅಂಜು ಮ್ಯಾಮ್, ಶ್ವೇತಕ್ಕ ಎಲ್ಲರೂ ಎಷ್ಟು ಸಪೋರ್ಟಿವ್ ಇದ್ದಾರೆ, ಎಷ್ಟು ಫ್ರೆಂಡ್ಲಿ ಇದ್ದಾರೆ ಅಂದ್ರೆ ನಾವು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಿದೀವಿ ಅಂತ ನಮ್ಗೆ ಯಾವ ಫೀಲು ಬರೋದೇ ಇಲ್ಲ. ಕೊಲೀಗ್ಸ್ ಅಂತೂ ಆಸಮ್, ಅವ್ರ ಬಗ್ಗೆ ಏನು ಹೇಳೋದೇ ಇಲ್ಲ, ಎಷ್ಟು ಫ್ರೆಂಡ್ಲಿ ಇರ್ತಾರೆ. ನಾವ್ ಇಲ್ಲಿ ಮನೇಲಿ ಹೆಂಗಿರ್ತೀವಿ ಇಲ್ಲಿ ಅದೇ ತರನೇ ಇರ್ಬೋದು. ನಿಮ್ಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ನ ರೆಡಿ ಮಾಡಿರೋ ಥ್ಯಾಂಕ್ ಯು ಸೊ ಮಚ್. ಸಾರಿ ಜಾಯ್ನ್ ಆಗಿದೆ, ಬಟ್ ಸರ್ ಸಪೋರ್ಟ್ ಮಾಡಿದ್ರಿಂದ ಇಲ್ಲಿ ತನಕ ಬಂದಿದ್ದೀನಿ. ತುಂಬಾ ಥ್ಯಾಂಕ್ ಯು. ಶ್ವೇತಮ್ಮ ಆಲ್ಸೋ ಥ್ಯಾಂಕ್ ಯು. ನಮ್ಗಿಬ್ರು ಸಪೋರ್ಟ್ ಇಂದ ಇಲ್ಲಿ ತನಕ ನಾನು ಜರ್ನಿ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶಿಸ್ತನ್ನು ಕಲಿಸಿದ್ರು, ಬೆಳೆಯೋದು ಹೆಂಗೆ ಅಂತ ಕಲಿಸಿದ್ರು. ಏನ್ ಎಜುಕೇಶನ್ ಅದು ಇದು ಎಲ್ಲ ಸಪರೇಟ್ ಸೈಡ್ಗೆ ಇಟ್ಟು ನಾನೇನಾದ್ರೂ ಮಾಡ್ತೀನಿ, ಐ ಆಮ್ ವುಮೆನ್, ನಾನೇನಾದ್ರೂ ಮಾಡ್ತೀನಿ ಅನ್ನೋದೊಂದು ಥಾಟ್ ಇದ್ನಪ್ಪ ಅಂದ್ರೆ ಸರ್ ಸರಿಯಾದ ವೇದಿಕೆನ ಕ್ರಿಯೇಟ್ ಮಾಡ್ಕೊಟ್ರು ಅವರಿಗೆ. ಇವತ್ತು ಅವ್ರ ಮಕ್ಕಳನ್ನ ಅವರು ಯಾವ ಲೆವೆಲಿಗೆ ಓದಿಸ್ತಿದ್ದಾರೆ ಅಂತ ಹೇಳಿದ್ರೆ 3 ಹೆಣ್ಮಕ್ಳನ್ನ ಯಾವುದೇ ಸಹಾಯ ಇಲ್ದಲೆ ಆ ಲೆವೆಲ್. ನಿಮ್ಮ ಮಗಳು ಏನು ಓದ್ತಿರೋದಮ್ಮ? MCA ಓದಿಸ್ತಿದ್ದಾರೆ. ಮಾಲಾ ಮೇಡಮ್ ಮಕ್ಕಳು MCA ಓದ್ತಿದ್ದಾರೆ ಇವತ್ತು. ಸೊ ಎಷ್ಟಂದ್ರೆ ಒಬ್ರು ಒಂದು ಹೆಣ್ಣು ಡಿಸೈಡ್ ಮಾಡ್ಬೇಕು, ನಾನು ಹಿಂಗ್ ಬದುಕ್ಬೇಕು. ಕಲಿಸಿದವ್ರನ್ನ, ಕಲಿತವ್ರನ್ನ, ಮುತ್ತುತ್ತವ್ರನ್ನ, ಕೊಟ್ಟವ್ರನ್ನ ಮರಿಬೇಡ್ರಿ. ತಂದೆ ತಾಯಿನ ಎಷ್ಟು ಗೌರವಿಸ್ತೀರೋ ಅಷ್ಟೇ ನಮಗೆ ತುತ್ತವ್ರನ್ನ ದಾರಿ ಮಾಡ್ಕೊಟ್ಟವ್ರನ್ನ ಯಾವತ್ತೂ ನಾವು ಮರಿಬಾರ್ದು. ಅದಕ್ಕೆ ನಾನು ವಿಜಯ್ ಸರ್ನ, ಶ್ವೇತಾ ಮೇಡಮ್ ಮತ್ತೆ ಆಕಾಶ್ ಸರ್ ಎಲ್ಲರನ್ನೂ ಹೊರಡಿಸ್ತೀನಿ. ಇವತ್ತು ಇಲ್ಲಿ ಈ ಒಂದು ಅವಾರ್ಡ್ ಕೊಟ್ಟು ನೀನ್ ಡಿಸರ್ವ್ ಇದೆಯಾ, ನೀನ್ ಕೆಲಸ ಮಾಡೋದಕ್ಕೆ, ನಿನ್ನಲ್ಲಿ ಒಂದು ಥಾಟ್ ಇದೆ, ಅದನ್ನ ಒಂದು ರೆಕಗ್ನೈಸೇಷನ್ ಮಾಡಿದೆ ನನಗೆ. ಹಾಗೆ ನಿಮ್ ಜೊತೆಗೆ ನಾನು ಖಂಡಿತ ಲೈಫ್ ಲಾಂಗ್ ನನ್ನ ಕೈ ಎಷ್ಟಾಗುತ್ತೆ ಅಷ್ಟಿರ್ತೀನಿ. ಥ್ಯಾಂಕ್ ಯು.